ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏಪ್ರಿಲ್ 10ನೇ ತಾರೀಕು ಶುಕ್ರವಾರ, ಕಾಲಭೈರವೇಶ್ವರ ಅಷ್ಟಮಿ ಕೂಡ ಇವತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂತೆಲ್ಲ ಇವತ್ತಿನ ವ್ಲಾಗ್ನಲ್ಲಿ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದೆ. 6 o'clock to 8 o'clock 2 hours ಡ್ರೈವಿಂಗ್ ಕ್ಲಾಸ. ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದು ಆಚೆ ಎಲ್ಲ ವಾಶ್ ಮಾಡಿ ಹೊಸಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಒಳಗಡೆ ಎಲ್ಲ ಕೆಲಸದ ಆಂಟಿ ಎಲ್ಲ ಕ್ಲೀನ್ ಮಾಡಿದರು. ಆ್ಯಂಡ್ ಪೂಜೆ ಸಾಮಾನೆಲ್ಲ ನೆನ್ನೆ ನೈಟೇ ತೊಳ್ಕೊಟ್ಟಿದ್ರು ಆಂಟಿ. ಸೊ ಅದನ್ನೆಲ್ಲ ದೇವರ ಅಲಂಕಾರ ಮಾಡಿ ನಾನು ಫ್ರೆಶ್ ಅಪ್ ಆಗಿ ದೇವರ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಇವಾಗ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಕಾಲಭೈರವೇಶ್ವರ ಅನ್ನೋದು ತುಂಬಾ ಪವರ್. ಬಿಕಾಸ್ ನಿಮಗೆ ಯಾವುದೇ ಅಂದರೆ ನಿಮ್ಗೆ ಯಾವುದೇ ತೀರದೇ ಇರುವಂತಹ ಅರಿಕೆಗಳಿದ್ರೆ ಅಥವಾ ಆಸೆಗಳಿದ್ರೆ, ನಿಮ್ಗೇನಾದರೂ ಬರಬೇಕಾಗಿರೋದು ಅರ್ಧದಲ್ಲಿ ಸ್ಟ್ರಕ್ ಆಗಿದ್ದರೆ, ಅಥವಾ ಏನಾರ ನೀವು ಸೇಲ್ ಮಾಡಬೇಕು ಅಂದರೆ ಅರ್ಧದಲ್ಲಿ ಸ್ಟ್ರಕ್ ಆಗಿದ್ದರೆ, ತುಂಬ ನಾವು ಎಷ್ಟೋ ವರ್ಷಗಳಿಂದ ನಾವು ಟ್ರೈ ಮಾಡ್ತಾಯಿದ್ದೀವಿ, ನಮ್ಗೆ ಆಗ್ತಾನೇ ಇಲ್ಲ ಅಂದವರು ಈ ಕಾಲಭೈರವೇಶ್ವರ ಅಷ್ಟಮಿ ದಿವಸ ಬೂದ್ ಕುಂಬಳಕಾಯಿ ಅದರಲ್ಲಿ ದೀಪ ಹಚ್ಚಿ ಅರ್ಕೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಹೊಸೂರು ಹತ್ರ ಅಂದರೆ ಧರ್ಮಪುರಿ ಹತ್ರ ಕಾಲಭೈರವೇಶ್ವರ ಟೆಂಪಲ್ ಇದೆ. ಸೊ ಅಲ್ಲಿ 7 ವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಅದು ನೆರವೇರುತ್ತೆ. ಅದು ನನಗಾಗಿದೆ, ಅದಕ್ಕೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಸೊ ಒಂದೆರಡು ಸಲ ಟ್ರೈ ಮಾಡಿ. ಆ ದೇವಸ್ಥಾನದ ಅಡ್ರೆಸ್ ಏನಾದರೂ ಬೇಕಂದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅಡ್ರೆಸ್ನ ಶೇರ್ ಮಾಡ್ತೀನಿ. ತುಂಬಾ ಪವರ್ಫುಲ್ ಕಾಲಭೈರವೇಶ್ವರ ಅಥವಾ ಕಾಳಿ, ದುರ್ಗಾ ಪರಮೇಶ್ವರಿ, ಈ ಥರ ದೇವರುಗಳು ತುಂಬ ಪವರ್. ಬೇಗನೆ ಏನಂತಾರೆ ಹೊಲಿತಾರೆ ಅಂತ ಹೇಳ್ತಾರಲ್ವ, ಸೊ ಆ ರೀತಿ. ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು 7 o'clock ಆಗಿದೆ. 6 o'clockಗೆ ನಾನು ಬಂದೆ. ಎಲ್ಲಿಗೆ ಅಂದರೆ ತಿರ್ಗಾ ನಾನು ಡ್ರೈವಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ಲಾಸ್ಟ್ 2023 ಕಲ್ತಿದ್ದೆ. ಆಮೇಲೆ ನಾನು ಯೂಸೇ ಮಾಡಲಿಲ್ವಲ್ಲ, ಟಚ್ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ರೂಪೇಶು ನೀನಿಲ್ಲಮ್ಮ ಇನ್ನೊಂದ್ಸಲಿ ಹೋಗಿ ಪ್ರಾಪರಾಗಿ ಕಲ್ತ್ಕೋ ಅಂತ ಹೇಳೋದು. ಏನಕ್ಕೆ ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀವಿ ಅಂತ ಅಂದರೆ ಮುಂದೆ ಬರೋವಂಥ ವೀಡಿಯೋಸಲ್ಲಿ ತಿಳಿಸ್ತೀನಿ. ಅವರು ಟೀ ಬ್ರೇಕ್ ತೊಗೊಂಡಿದ್ದಾರೆ. ಲಾಸ್ಟ್ ಟೈಮ್ ನಮ್ಗೆ ಕೊಟ್ಟಿದ್ದ ಡ್ರೈವರು ವೆರಿ ಸ್ಮೂತಾಗೆ ಚೆನ್ನಾಗಿ ಹೇಳ್ಕೊಟ್ರು, ಬೈತಾ ಇರಲಿಲ್ಲ. ಇವಪ್ಪ ಸರಿಯಾಗಿ ಬೈತಾರೆ ಯಾರು, ಫುಲ್ಲು ಸ್ವಲ್ಪ ವಯಸ್ಸಾಗಿದೆ ಆಯಿತಾ. ಬಟ್ ಇಂಥವರೇ ಸಿಗ್ಬೇಕು, ಅವಾಗಲೇ ನಾವು ಕರೆಕ್ಟಾಗಿ ಕಲಿತೀವಿ. ಎಷ್ಟೊಂದು ಟ್ರಿಕ್ಸ್ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ, ಇವತ್ತು ಹೇಳ್ಕೊಟ್ರು. ನೀವು ಯಾರಾದರೂ ನಂತರ ಇದ್ದೀರಾ, ಕಲ್ತ ಮೇಲೇನು ತಿರ್ಗಿ ಬರ್ತೋಗಿರ್ತೀರಾ, ತಿರ್ಗಿ ಇನ್ನೊಂದ್ಸಲಿ ಕಲಿಬೇಕು ಅಂತ ಉತ್ಸಾಹ ಬರುತ್ತೆ, ತಿರ್ಗಾ ದುಡ್ಡು ಕಟ್ಟಿ ಕಲಿಯೋ ಅಂಥದ್ದು. ಕಲ್ತ್ಬಿಡೋಣ ಪರವಾಗಿಲ್ಲ, ಪ್ರಾಪರಾಗಿ ಕಲಿಯೋಣ ಅಂದ್ಬಿಟ್ಟು ಬಂದೆ. ನಿನ್ನೆ ಫಸ್ಟ್ ಕ್ಲಾಸು, ಇವತ್ತು 2 hours ಕ್ಲಾಸು. ಕರೆಕ್ಟಾಗಿ ಇನ್ನೊಂದು ವಾರ ಟೈಮು ನನಗೆ. 1 ವಾರದಲ್ಲಿ ಫುಲ್ಲು ಪ್ರಾಪರಾಗಿ ಕಲಿಬೇಕು ನಾನು. ಹಾಗಾಗಿ ಇದು ಮುಗಿಸ್ಕೊಂಡು ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ಕಾಲಭೈರವೇಶ್ವರ ಅಷ್ಟಮಿ ಅಲ್ವಾ, ಹಾಗಾಗಿ ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ಆಯ್ತಾ. ಹೂವು ಹಾಕ್ತಾ ಇದ್ದೆ. ಬಸವಣ್ಣ ಬಂದಿದ್ದಾರೆ, ತುಂಬ ಖುಷಿ ಆಯಿತು ನನಗೆ. ಸೊ ಕೆಳಗಡೆ ಹೋಗಿ ಬಸವಣ್ಣನಿಗೂ ಪೂಜೆ ಮಾಡಿಬಿಟ್ಟು ಮೇಲೆ ಬರೋಣ. ಫಸ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿದ್ದೀನಿ ನೋಡಿ. ಲಕ್ಷ್ಮೀ ಸಹಸ್ರನಾಮ ಎಲ್ಲ ಮುಗೀತು ಇವತ್ತು. ತುಂಬ ಖುಷಿ ಆಯಿತು.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಮಾರ್ಬಲ್ ಬಂದಿದೆ, ಅನ್ಲೋಡ್ ಮಾಡ್ತಾ ಇದ್ದಾರೆ. ಸೈಜ್ ನೋಡಿ ಒಂದೊಂದು ಕಲ್ಲು. ರಾಜಸ್ಥಾನಿಂದ ಬಂದಿದೆ ನೋಡಿ ಗಾಡಿ, ವೆಹಿಕಲ್ ಇದೆ. ಫ್ರೆಂಡ್ಸ್ ಬನ್ನಿ, ಈಗ ನಾನು ಮಾರ್ಬಲ್ನ ತೋರಿಸ್ತೀನಿ. ಇದು ಬಂದು ಇಟಾಲಿಯನ್ ಮಾರ್ಬಲ್. ಇದನ್ನು ನೀವು ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ 600 ರುಪೀಸಿಂದ 1000 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ ವಿತೌಟ್ ಪಾಲಿಷಿಂಗ್. ಬಟ್ ನಮಗೆ ಸಿಕ್ಕಿರೋದು 300 ರುಪೀಸ್ ವಿತ್ ಪಾಲಿಷಿಂಗ್. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಆನೆಕ್ಸ್ ಅಂತ. ಸೊ ಇದು ನೀವು ನೋಡಿರ್ತೀರ, ಲೈಟ್ ಎಲ್ಲ ಬರುತ್ತೆ. ನಾನು ಫೋಟೋ ಸಿಕ್ಕಿದ್ರೆ ರೆಫರೆನ್ಸ್ ಸೈಡಲ್ಲಿ ಹಾಕ್ತೀನಿ. ಸೊ ಇದು ಥಿಕ್ನೆಸ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ತೊಗೊಳ್ಬೇಕು ಅಂದರೆ ಅಬೌವ್ 1000 ರುಪೀಸ್ ಬ್ಯಾಂಗ್ಳೂರಲ್ಲಿ. ಒಬ್ಬೊಬ್ರು 1100 2000ವರೆಗೂ ಸೇಲ್ ಮಾಡ್ತಾರೆ. ಸೊ ಇದು ಅಷ್ಟೇ, ನಮಗೆ ವಿತ್ ಪಾಲಿಷಿಂಗ್ 300 ರುಪೀಸಿಗೆ ಸಿಕ್ತು. ಈಗ ನೀವು ವೈಟ್ದೇನು ನೋಡ್ತಾ ಇದ್ದೀರಾ, ಇದು ಒಂದು ಇಂಡಿಯನ್ ಮಾರ್ಬಲ್ಲು. ಇದು ನಮಗೆ ಸಿಕ್ಕಿರೋದು ಜಸ್ಟ್ 50 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಇದು ಪಾಲಿಷಿಂಗ್ ಆಗಿಲ್ಲ, ವಿತೌಟ್ ಪಾಲಿಷಿಂಗ್ ಸಿಕ್ಕಿರೋದು. ಅದೇ ನೀವು ಬ್ಯಾಂಗ್ಳೂರಲ್ಲಿ ತೊಗೊಳ್ತೀರಾ ಅಂದರೆ ಮಿನಿಮಮ್ 250 ರುಪೀಸ್ ಆ್ಯಂಡ್ ಎಬೋ ವಿತೌಟ್ ಪಾಲಿಷಿಂಗ್ ಚಾರ್ಜ್ ಮಾಡ್ತಾರೆ. ಸೊ ನೀವೇನಾದರೂ ಬಲ್ಕಾಗಿ ನೀವು ಪರ್ಚೇಸ್ ಮಾಡಬೇಕು, ಚಿಕ್ಕ ಚಿಕ್ಕ ಕ್ವಾಂಟಿಟೀಸ್ಗೆಲ್ಲ ನಾವು ರಾಜಸ್ಥಾನಿಂದ ತರಿಸಿದ್ರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗೋಗುತ್ತೆ. ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇನ್ಕ್ಲೂಡ್ ಮಾಡಿ ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ ನಮ್ಗೆ ಸಸ್ತಾಲ್ ಸಿಕ್ತು ಈ ಮಾಲ್ ಅಂತ ಹೇಳ್ಬೋದು. ನಿಮ್ಮದು ಏನಾರ ಜಾಸ್ತಿ ಅಂದರೆ ಎಬೋವ್ 4000 ಸ್ಕ್ವೇರ್ ಫೀಟ್ ನಿಮ್ಮದು ಫ್ಲೋರಿಂಗ್ ಕಾರ್ಪೆಟ್ ಏರಿಯಾ ಬಂದರೆ ಆರಾಮಾಗಿ ನೀವು ರಾಜಸ್ಥಾನ್ಗೆ ಹೋಗಿ ಬೈ ಮಾಡ್ಬೋದು. ಅಲ್ಲಿ ತುಂಬ ಸ್ಕ್ಯಾಮ್ಸ್ ಕೂಡ ನಡೆಯೋದಿದೆ. ಸೊ ಇನ್ ಕೇಸ್ ನಿಮಗೇನಾದರೂ ಬೇಕು ಅಂತ ಅಂದರೆ ಖಂಡಿತ ನೀವು ನನಗೆ DM ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲೂ, ಅಥವಾ ನಂಬರ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ಬೋದು. ಜೊತೆಗೆ ಈ ಮಾರ್ಬಲ್ ಏನು ನೋಡ್ತಾ ಇದ್ದೀರಾ, ಇದು ಸ್ಟೇರ್ ಕೇಸ್ಗೆ ತರಿಸಿರೋದು. ಗ್ರಾನೈಟ್ ಏನು ನೋಡ್ತಾ ಇದ್ದೀರಾ, ಇದು ಸ್ಟೇರ್ ಕೇಸ್ಗೆ ತರಿಸಿರೋದು. ಇದು ಅಷ್ಟೇ ಜಸ್ಟ್ 60 ರುಪೀಸ್ ಪರ್ ಸ್ಕ್ವೇರ್ ಫೀಟು. ಇದನ್ನು ನೀವು ಬ್ಯಾಂಗ್ಳೂರಲ್ಲಿ ತೊಗೊಳ್ಬೇಕು ಅಂತಂದರೆ ಮಿನಿಮಮ್ 200 ರುಪೀಸ್ ಎಬೋ. ಸೊ ಈ ರೀತಿ ಇದೆ. ಸೊ ಅಲ್ಲಿ ಅನ್ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಇನ್ನೊಂದು ಸೈಟ್ ಹತ್ರ ಬಂದೆ. ಇದು ರೀಫಿಲ್ಲಿಂಗ್ ಎಲ್ಲ ಶುರು ಮಾಡ್ತಾರೆ. ಅದಕ್ಕೆ ಜೊತೆಗೆ ಪಕ್ಕದಲ್ಲೇ ಇವಾಗ ಕಾಂಪೌಂಡ್ ಫೂಟಿಂಗ್ ರೆಡಿ ಮಾಡ್ತಾ ಇದ್ದೀವಿ. ಸೊ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ನಿಮ್ಗೆ ಯಾವುದೇ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಡೌಟ್ಸ್ ಇದ್ದರೆ, ಎಂಕ್ವೈರೀಸ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನಗೆ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಮನೇನ ಕಟ್ಟಿಸ್ಬೇಕು, ಪ್ಲ್ಯಾನಿಂಗ್ ಮಾಡಿಸ್ಬೇಕು, ಇಂಟೀರಿಯರ್ ಮಾಡಿಸ್ಬೇಕು, ವಾಸ್ತು ಕನ್ಸಲ್ಟೇಷನ್ ಮಾಡಿಸ್ಕೋಬೇಕು, ಪ್ರತಿಯೊಂದೂ ಮಾಡಿಕೊಡ್ತೀವಿ ವಿತ್ ಕ್ವಾಲಿಟಿ ಆ್ಯಂಡ್ ಅಶ್ಯೂರೆನ್ಸ್. ಸೊ ಬನ್ನಿ, ನಾನು ರಾಕ್ ಕ್ಲಿಪ್ಪಿಂಗ್ನ ಹಾಕ್ಕೊಡ್ತೀನಿ. ಕಾಂಪೌಂಡನ್ನು ಹಾಕ್ಬಿಡೋಣ ಫೂಟಿಂಗ್ ಟೈಮಲ್ಲಿ ಅಂತ ಕ್ಲೈಂಟ್ ಕೇಳಿದ್ವಿ. ಅವಾಗ ಅವ್ರು ಬೇಡ ಅಂದರು. ಅದಾದಮೇಲೆ ತಿರ್ಗಿ ಹಾಕಿ ಅಂತಂದರು. ಹಾಗಾಗಿ ಇದೆಲ್ಲ ಆದಮೇಲೆ ಇವಾಗ ಸಪ್ರೇಟಾಗಿ ಅದಕ್ಕೆ ನಾವು ತಿರ್ಗಾ ಕಾಂಪೌಂಡ್ಗೆ ಫೂಟಿಂಗ್ ಹಾಕ್ಕೊಂಡು ಕಾಲಮ್ ರೈಸ್ ಮಾಡಿ ಆ ಕಾಲಮಿಂದ ಈ ಪೆಡೆಸ್ಟ್ರಿಯಲ್ಗೆ ನಾವು ರಾಡ್ಸ್ ಫಿಕ್ಸ್ ಮಾಡ್ತೀವಿ. ಸೊ ದಟ್ ಲೋಡ್ ಡಿವೈಡ್ ಆಗುತ್ತೆ. ನೆಕ್ಸ್ಟು ಕಾಂಪೌಂಡು ಈ ಸೈಟ್ ಅವ್ರು ಕಾಂಪೌಂಡ್ ತೆಗೆದ್ರೂ ನಮ್ಮ ಕಾಂಪೌಂಡ್ ಬೀಳೋದಿಲ್ಲ ಹಿಂಗೆ. ಸೊ ಹಾಗಾಗಿ चार दिन में खाना सभी आप ही बनाता है गाड़ी में? होटल में खाता है। तो बारिश आया तो आप साइड में डाल के सो के रेस्ट कब करता है? 4 दिन भी रेस्ट नहीं करता है, नहीं सोया 4 दिन। जब ये सोता है जब मैं चलाता हूँ। हाँ आप सोता है? मैं सोता हूँ जब ये चलाता है। अरे बाप रे। गोरखपुर डिस्ट्रिक्ट गाड़ी आ रहा है हाँ उसमें 2 ड्राइवर रहता है। हाँ 3 दिन
टाइफाइड आता है ऑटोमेटिक होएगा सोता है जाता है नाली ठीक है हाँ, ठीक है ठीक है घंटा घंटा के लिए रुकते हैं, हाँ। खाना खाते हैं ना, इतने ही रुकते हैं, फिर चल देते हैं। धूप ज्यादा है आने टाइम हाँ, चलो। बारिश भी आया था अभी नहीं आया, नहीं आया इधर नहीं आया। उधर हुआ ही हो रहा था, इधर नहीं। आपका यूपी है ना उसका राजस्थान है ना बाजू में कल भी राजस्थान बारिश हो रही थी। ಫ್ರೆಂಡ್ಸ್ ನೀವು ಇದೇ ಸ್ಲ್ಯಾಬ್ನ ಬ್ಯಾಂಗ್ಳೂರಲ್ಲಿ ತೊಗೊಬೇಕು ಅಂದರೆ ಆಯಿತಾ ಇದನ್ನ ಪಾಲಿಶ್ ಆಗಿಲ್ಲ ಓಕೆ ವಿತೌಟ್ ಪಾಲಿಶ್ ಆಲ್ಮೋಸ್ಟ್ ಒಂದು 300 ರುಪೀಸಿಂದ 350 ರುಪೀಸ್ ಚಾರ್ಜ್ ಮಾಡ್ತಾರೆ ಇದು ಬಟ್ ಇದು ನಮ್ಗೆ ಎಷ್ಟು ಸಿಕ್ಕಿರ್ಬೋದು ಗೆಸ್ ಮಾಡಿ ನಾನು ಆಮೇಲೆ ತೋರಿಸ್ತೀನಿ ಅಷ್ಟೊತ್ತು ನೀವು ಗೆಸ್ ಮಾಡಿ ಕಾಮೆಂಟ್ ಮಾಡಿ ಸೊ ಕಿತ್ನಾ ಎಷ್ಟಾಗುತ್ತೆ ಅಣ್ಣ ಇದು ಒಂದು 350 ರುಪೀಸ್ ಆಗುತ್ತಾ ಬ್ಯಾಂಗ್ಳೂರಲ್ಲಿ 250ಇಂದ ಶುರುವಾಗಿ 340 400 ಸೇಲ್ ಮಾಡ್ತಾರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ಸೊ 250 ರುಪೀಸಿಂದ ಅವರ ಒಂದು ಆಫೀಸ್ ಎಕ್ಸ್ಪೆನ್ಸಸ್ ಎಲ್ಲ ಇಟ್ಕೊಂಡು ಸೇಲ್ ಮಾಡ್ತಾರೆ ಅವರು ಆದರೆ ಇದು ನಮಗೆ ಸಿಕ್ಕಿರೋದು ಜಸ್ಟ್ 50 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಈ ಒಂದು ಮಾರ್ಬಲ್ ಜಸ್ಟ್ 50 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ ಏನಾರ ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬೇಕಾದರೆ ಅಲ್ಲಿಗೆ ಕರ್ಕೊಂಡೋಗಿ ರಾಜಸ್ಥಾನಲ್ಲಿ ತೋರಿಸಿ ಸೆಲೆಕ್ಟ್ ಮಾಡಿ ಬರ್ಬೋದು ಪಾಲಿಶಿಂಗ್ ಒಂದು 50 ರುಪೀಸ್ ಆಗುತ್ತೆ ಸೊ ಆಲ್ಮೋಸ್ಟ್ 50ಗೆ 50% ಕಮ್ಮಿ ಆಗುತ್ತೆ ನಮಗೆ ಬಟ್ ನೀವೇನು ಮಾಡಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಮಾತ್ರ ರಾಜಸ್ಥಾನ್ಗೆ ಹೋಗಬೇಕು ಚಿಕ್ಕ ಚಿಕ್ಕ ಕ್ವಾಂಟಿಟಿ ಆದರೆ ಇಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಟ್ರಾನ್ಸ್ಪೋರ್ಟೇಷನ್ನೇ ಅಲ್ಲಿಂದ ಇಲ್ಲಿ ಬರೋಕ್ಕೆ 1 ಲಕ್ಷ ರೂಪಾಯಿ ಆಗುತ್ತೆ ನೋಡಿದ್ರಾ ಗ್ರೇನ್ಸ್ ಎಲ್ಲ ಸೊ ಇದು ಲೈಟ್ ಬರುತ್ತೆ ಬ್ಯಾಕ್ ಡ್ರಾಪ್ಗೆ ಹಾಕ್ತೀವಿ ನಾವು ಟಿ ವಿ ವಾಲ್ಗೆ ಸಕ್ಕತ್ತಾಗಿರುತ್ತೆ ಓಕೆ ಬೆಂಗಳೂರಿಗೂ ಇಲ್ಲಿ ತಂದಿದ್ದಕ್ಕೂ ಹ್ಯೂಜ್ ಡಿಫ್ರೆನ್ಸು ಬಟ್ ನಿಮ್ಮದು ಕ್ವಾಂಟಿಟಿ ಜಾಸ್ತಿ ಇರಬೇಕು ಅವಾಗ ನಿಮ್ಗೆ ವರ್ತ್ ಆಗುತ್ತೆ ಇಲ್ಲಾಂದರೆ ಇಲ್ಲ ಇದು ಪಾಲಿಶ್ ಆಗಿದೆ ಇದೂ ಪಾಲಿಶ್ ಆಗಿದೆ ಸೊ ಇದು ಪಾಲಿಶ್ ಆಗಿಲ್ಲ ಪಾಲಿಶ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಮಿರರ್ ಥರ ಹಿಂಗೆ ನಾವು ನಿಂತ್ಕೊಂಡ್ರೆ ನಮ್ಮದು ಶಾಡೋ ನಮ್ಮ ಫೇಸ್ ಎಲ್ಲ ಹಂಗೆ ಕಾಣಬೇಕು ಅಷ್ಟು ಗ್ಲಾಸಿ ಫಿನಿಷಲ್ಲಿ ಇದು ಪಾಲಿಶ್ ಮಾಡಬೇಕು ಸೊ ನೋಡಿ ನನ್ನ ವ್ಲಾಗ್ಸ್ನ ಫಾಲೋ ಮಾಡ್ತಾ ಇರಿ ಎವ್ರಿ ಡೇ ನೋಡ್ತಾ ಇರಿ ಎವ್ರಿ ಡೇ ಒಂದು ವೀಡಿಯೋಲಿ ಒಂದೊಂದು ಹಾಕ್ತಾ ಇರ್ತೀನಿ ಸೊ ಗ್ರಾನೈಟ್ ಆಗಲಿ ಮಾರ್ಬಲ್ ಆಗಲಿ ಹೇಗೆ ಸೆಲೆಕ್ಟ್ ಮಾಡಬೇಕು ಆಮೇಲೆ ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ ಇದ್ರ ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಪ್ರೀವಿಯಸ್ ಆಲ್ಮೋಸ್ಟ್ 3 ಇಯರ್ಸ್ ಬ್ಯಾಕ್ ನಾನು ವೀಡಿಯೋ ಹಾಕಿದ್ದೀನಿ ಶಾಪ್ಗೆ ಹೋಗಿ ಶೂಟ್ ಮಾಡಿ ಎಲ್ಲನೂ ಸೊ ಅದನ್ನು ಪಿನ್ ಮಾಡ್ತೀನಿ ಯಾರಿನ್ನೂ ಹೋಗಿ ನೋಡಿಲ್ಲ ಅದನ್ನೆಲ್ಲ ನೋಡಿ ಸೊ ದಟ್ ನಿಮಗೂ ಅರ್ಥ ಆಗುತ್ತೆ ಯಾವ ಥರ ತೊಗೊಳ್ಬೇಕು ಚೂಸ್ ಮಾಡೋವಾಗ ನೋಡಿ ಈ ಥರ ಕಟ್ಟಾಗಿರೋ ಸ್ಲ್ಯಾಬ್ಸ್ನ ಯಾವತ್ತೂ ನಾವು ಚೂಸ್ ಮಾಡಬಾರ್ದು ಸೊ ಇದೆಲ್ಲ ನಮ್ಗೆ ಎಕ್ಸ್ಟ್ರಾ ಬಂದಿರೋದು ಇದಕ್ಕೆಲ್ಲ ಚಾರ್ಜ್ ಇರೋದಿಲ್ಲ ಬಟ್ ಹಾಕೋವಾಗ ಲೋಡ್ ಮಾಡೋವಾಗ ನಮ್ಗೆ ಗೊತ್ತಿಲ್ಲದಿರೇ ಈ ಥರದ್ದೆಲ್ಲನೂ ಹಾಕ್ಬಿಡ್ತಾರೆ ಅವಾಗ ನಮ್ಗೆ ಲಾಸ್ ಆಗುತ್ತೆ ಸೊ ಇದು ನಮ್ಗೆ ಎಕ್ಸ್ಟ್ರಾ ಕಲಿಸ್ಕೊಟ್ಟಿದ್ದಾರೆ ಇದು ಒಂದು ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಡ್ಯಾಮೇಜ್ ಆದರೆ ಅಂದ್ಬಿಟ್ಟು ಇದು ಒಂದು ಸ್ಲ್ಯಾಬು ಮತ್ತು ಆ ಕಡೆ ಹಿಂದೆಗಡೆ ಒಂದು ಸ್ಲ್ಯಾಬ್ 2 ಸ್ಲ್ಯಾಬು ನಮಗೆ ಫ್ರೀಯಾಗಿ ಕಳಿಸ್ಕೊಟ್ಟಿದ್ದಾರೆ ಸೊ ನೀವು ಸೆಲೆಕ್ಟ್ ಮಾಡೋವಾಗ ಈ ಥರ ಕಟ್ಟಾಗಿರೋ ಪೀಸಸ್ಸು ಎಡ್ಜಸ್ ಕಟ್ಟಾಗಿರೋ ಪೀಸಸ್ಸು ಈ ಥರದ್ದೆಲ್ಲ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇದು ಒಂದು ಟಿಪ್ಸ್ ನಿಮ್ಗೆ ಹೇಳಿದ್ದು ಸೊ ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಯಾವ ಥರ ನೀವು ಸೆಲೆಕ್ಟ್ ಮಾಡಬೇಕು ಏನು ಎತ್ತಾಕತ್ತೆ ಅಂದ್ಬಿಟ್ಟು ನಾನು ಆ ವಿಡಿಯೋನ ಕೂಡ ನಾನು ಪಿನ್ ಮಾಡ್ತೀನಿ ಈಗ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿದೆ ಅಷ್ಟೊತ್ತಿಗೆ ರೂಪೇಶ್ ಕೂಡ ಬಂದರು ಅವರು ಊಟ ಮಾಡಿ ಇನ್ನು ಮಲ್ಕೊಳ್ಳೋಣ ಅಂತ ಹೋದ್ವಿ ಅಷ್ಟೊತ್ತಿಗೆ ಮೇಲ್ ಕೂಡ ಬಂತು ಕಾಮೆಟ್ ಕಾರ್ ಬುಕ್ ಮಾಡಿರೋದು ಕನ್ಫರ್ಮ್ ಆಗಿದೆ ಅಂತ ಸೊ ಆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನೋಡಿ ಇಷ್ಟೇ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪುಟ್ಟ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ತೋರಿಸು ವಾವ್ ಸೌಂದರ್ಯ MG exclusive. Yeah. Thank you, Rupesh. Thanks. Your hard work is Chuma. Your hard work is paying off.